ಸ್ನೇಹಿತರೆ ನಮಸ್ಕಾರ. ಈ ಮೈಸೂರು ಲೋಕೇಶ್ ಅವರ ಫ್ಯಾಮಿಲಿಯಲ್ಲಿ ಒಂದಾದ್ಮೇಲೊಂದು ಸಮಸ್ಯೆಗಳು ಮುಗಿಯೋದೇ ಇಲ್ಲ ಅಂತ ಅನ್ಸುತ್ತೆ. ಒಂದು ಕಡೆ ಮೈಸೂರು ಲೋಕೇಶ್ ಮೊದಲನೇ ಮದುವೆ ಆಗ್ತಿರ್ತಾರೆ. ಚೆನ್ನಾಗಿರುತ್ತೆ ಸಂಸಾರ. ಇಬ್ಬರು ಮಕ್ಕಳು ಬೇರೆ ಇರ್ತಾರೆ, ಮುದ್ದಾದಂಥ ಮಕ್ಕಳು, ಆದಿ ಲೋಕೇಶು ಮತ್ತು ಪವಿತ್ರ ಲೋಕೇಶು. ಹೀಗಿರುವಂಥ ಸಂದರ್ಭದಲ್ಲಿ ಸರ್ವಮಂಗಲ ಅನ್ನುವಂತಹ ಒಂದು ಹೆಣ್ಣಿನ ಹಿಂದೆ ಬೀಳ್ತಾರೆ. ಆಕೆ ಮೊದಲೇ ಮದುವೆ ಆಗಿರುತ್ತೆ, ಪ್ರಖ್ಯಾತ ನಟನ ಹೆಂಡತಿ ಕೂಡ. ಹಾಗಿದ್ರೂ ಕೂಡ ಆಕೆಯ ಮೋಹಕ್ಕೆ ಬಿದ್ದಂತಹ ಈ ಮೈಸೂರು ಲೋಕೇಶು ಇಹಲೋಕವನ್ನು ತ್ಯಜಿಸುವಂತಾಗುತ್ತೆ. ಇದಾದ ಬಳಿಕ ಪವಿತ್ರ ಲೋಕೇಶ್ ಕತೆ. ಪವಿತ್ರ ಲೋಕೇಶ್ದು ಕೂಡ ಇದೇ ಹಣೆಬರ. ಒಬ್ಬ ಪ್ರಬುದ್ಧವಾದಂತಹ ನಟನ ಜೊತೆಗೆ ಮದುವೆ ಆಗ್ತದೆ. ಆದರೆ ಆ ಮದುವೆ ಸರಿಯಾಗಿ ಹೊಂದಿಕೊಂಡು ಹೋಗದೇ ಇರುವಂಥ ಕಾರಣಕ್ಕೋಸ್ಕರ, ಆ ದಾಂಪತ್ಯ ಸರಿಯಾಗಿ ಹೊಂದಿಕೊಂಡು ಸಾಗದೇ ಇರುವಂಥ ಕಾರಣಕ್ಕೋಸ್ಕರ ಅಂತಿಮವಾಗಿ ಆಕೆ ಅಲ್ಲಿ ಆತನ ಜೊತೆಗೆ ಕೈಕೊಟ್ಟು ಮತ್ತೊಬ್ಬನ ನಟನ ಜೊತೆಗೆ ಆಕೆಯು ಕೂಡ ಓಡಿ ಹೋಗ್ತಾಳೆ. ಓಡಿ ಹೋಗೋದು ಅಂದರೆ ಭಾರಿ ವಿವಾದದ ಮೂಲಕ ಆತನನ್ನು, ಇಲ್ಲಿ ಈಗ ಮದುವೆ ಆಗಿಲ್ಲ ಬಟ್ ಆತನ ಜೊತೆಗೆ ಲಿವಿಂಗ್ ರಿಲೇಷನ್ಶಿಪ್ ಇದ್ದಾರೆ. ಆಯಿತಾ. ಇಲ್ಲಿ ಮತ್ತೊಂದು ಕಡೆ ಆದಿ ಲೋಕೇಶ್ ಕಥೆಯು ಕೂಡ ಹೀಗೆ ಇತ್ತು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಈಗ ಇದೇ ವಿಚಾರದ ಬಗ್ಗೆ ಮೊದಲ ಬಾರಿಗೆ ಆದಿ ಲೋಕೇಶ್ ಮಾತನಾಡಿದ್ದಾರೆ. ತಮ್ಮ ವೈಯಕ್ತಿಕ ವಿಚಾರವನ್ನು, ತಮ್ಮ ಬಾಳಲು ಕೂಡ ನಡೆದಂತಹ ದುರಂತಗಳ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಹಾಗಾದರೆ ಆದಿ ಲೋಕೇಶ್ ಹೇಳಿರುವಂತಹ ಸಂಗತಿಗಳೇನು, ಆದಿ ಲೋಕೇಶ್ ಯಾವೆಲ್ಲ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡದ ಖ್ಯಾತ ಹಾಸ್ಯ ನಟನೂ ಕೂಡ ಹೌದು. ಜೊತೆಗೆ ಮೇರು ನಟರ ಜೊತೆಗೆ ಸ್ಕ್ರೀನನ್ನು ಶೇರ್ ಮಾಡ್ತಿದ್ದಂತಹ ನಟ ಮೈಸೂರು ಲೋಕೇಶ್. ಅವರ ಪುತ್ರ ಈ ಆದಿ ಲೋಕೇಶ್. ಸ್ಯಾಂಡಲ್ವುಡ್ನಲ್ಲಿ ಹಲವು ವರ್ಷಗಳಿಂದ ಕೆಲಸ ಮಾಡ್ತಿರುವಂಥ ನಟನಿಗೆ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಅದರಲ್ಲೂ ಕೂಡ ಜೋಗಿ ಸಿನಿಮಾದ ಬಿಡ್ಡ ಅನ್ನುವಂಥ ಪಾತ್ರ ಅಂತೂ ಆದಿ ಲೋಕೇಶನ್ನು ಮತ್ತೊಂದು ಹಂತಕ್ಕೆ ಕರ್ಕೊಂಡೋಗಿ ನಿಲ್ಲಿಸ್ತು ಅಂತಲೂ ಕೂಡ ಹೇಳ್ಬೋದು. ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಂಥ ಆರಂಭದಲ್ಲೇ ಆದಿ ಲೋಕೇಶ್ ಸಿಕ್ಕಾಬಟ್ಟೆ ಬೇಡಿಕೆಯ ನಟನಾಗಿದ್ದರು. ಅದರಲ್ಲೂ ಕೂಡ ಜೋಗಿ ಸಿನಿಮಾ ಬಂದ ಮೇಲೆ ಆದಿ ಲೋಕೇಶ್ ಜನಪ್ರಿಯತೆ ದುಪ್ಪಟ್ಟಾಯಿತು. ಇತ್ತ ವೃತ್ತಿ ಬದುಕು ಉತ್ತಮವಾಗಿ ಸಾಗ್ತಾ ಇತ್ತು, ಆದರೆ ವೈಯಕ್ತಿಕ ಬದುಕು ಮಾತ್ರ ಬೀದಿಗೆ ಬಂದಿತ್ತು. ಚಿಕ್ಕ ವಯಸ್ಸಿನಲ್ಲಿಯೇ ಆದಿ ಲೋಕೇಶ್ ಮದುವೆ ಆಗ್ತಾರೆ. ಆದರೆ ಮೊದಲನೇ ಪತ್ನಿಯನ್ನು ತುಂಬ ಪ್ರೀತಿಸಿ ಮದುವೆ ಆಗುವಂಥ ಈ ಆದಿ ಲೋಕೇಶು ಮತ್ತೆ ಆಕೆಯನ್ನು ಬಿಡುವಂಥ ಸಂದರ್ಭ ಮತ್ತು ಎರಡನೇ ಮದುವೆ ಆದಂಥ ಸಂದರ್ಭ ಇದೆಯಲ್ಲ, ಅದು ಮಾತ್ರ ಪ್ರತಿಯೊಬ್ಬರಿಗೂ ಕೂಡ ನೀತಿ ಪಾಠ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಆದಿ ಲೋಕೇಶ್ಗೆ ಚಿನ್ನದಂತಹ ಮೊದಲನೇ ಹೆಂಡತಿ ಸಿಕ್ಕಿರ್ತಾಳೆ. ಆದರೆ ಏನು ಮಾಡ್ತೀರಾ, ಈ ಆಸೆ ಅಥವಾ ದುರಾಸೆ ಅಥವಾ ಅಹಂಕಾರ ಇವೆಲ್ಲದೂ ಕೂಡ ಇರ್ತಾವಲ್ಲ, ಇವು ಮನುಷ್ಯನನ್ನು ಎಲ್ಲಿ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ, ಸ್ಪಷ್ಟವಾದಂಥ ಸಾಕ್ಷಿ. ಮೊದಲನೇ ಪತ್ನಿಯೊಂದಿಗೆ ಮನಸ್ಸು ಮುರಿದುಕೊಂಡು ಎರಡನೇ ಮದುವೆ ಆದಂಥ ಆದಿ ಲೋಕೇಶು ಅದು ಕೂಡ ಹೆಚ್ಚು ದಿನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಎರಡನೇ ಮದುವೆ ವಿವಾದಕ್ಕೆ ತಿರುಗುತ್ತಿದ್ದಂತೆ ಆಮೇಲೆ ಆಯಿತು ಅನ್ನೋದನ್ನು ಇಲ್ಲಿ ಮನಬಿಚ್ಚಿ ಆದಿ ಲೋಕೇಶ್ ಅವರೇ ಹೇಳ್ತಾರೆ. ಅದು 2004. ನನಗೆ ಮಗ ಹುಡ್ತಾನೆ. ಆಗ ನಾನು ಬಂದು ಮಗನನ್ನು ನೋಡಿಕೊಂಡು ಹೋಗ್ತಾ ಇರ್ತೀನಿ. ಆಗ ನಾನು ಸಿಕ್ಕಾಬಟ್ಟೆ ಬ್ಯುಸಿ. ಜೋಗಿ ಆದಮೇಲೆ ಕೆಲಸದ ಮೇಲೆ ಕೆಲಸ. ನನಗೆ ಮೈಸೂರಿನ ಕಡೆಗೆ ಬರೋದಕ್ಕೆ ಆಗ್ತಾನೆ ಇರಲಿಲ್ಲ. ನಾನು ಬೆಂಗಳೂರಿನಲ್ಲಿದ್ದೆ, ಹೆಂಡತಿ ಮಕ್ಕಳು ಮೈಸೂರಲ್ಲಿದ್ದರು. ಯಾರಿದು ಮೊದಲನೇ ಪತ್ನಿ. ಆ ಸಮಯದಲ್ಲಿ ನಾನು ನನ್ನ ಪತ್ನಿ ಸೌಮ್ಯಗೆ ವಾಪಸ್ ಬರುವಂತೆ ಕೇಳ್ತೀನಿ. ಆಗ ನಮ್ಮ ತಂದೆಯ ರಿಕ್ವೆಸ್ಟ್ ಮಾಡಿಕೊಳ್ಬೇಕು, ಬಂದು ಕಾಲು ಹಿಡಿಬೇಕು ಅಂತೆಲ್ಲ ನನ್ನ ಪತ್ನಿ ಸೌಮ್ಯ ಹೇಳ್ತಾಳೆ. ನನಗೆ ಅಡ್ಡ ಬಂತು ಅಂತೇಳಿ ಹೇಳ್ತಾರೆ. ಇಲ್ಲಿ ಏನಂತ ಹೇಳಿದ್ರೆ, ಆದಿ ಲೋಕೇಶ್ ಅವರು ಈ ಸೌಮ್ಯ ಅನ್ನುವಂಥ ಹುಡುಗಿಯನ್ನು ಮದುವೆ ಆಗಿರ್ತಾರೆ. ಚಿತ್ರರಂಗದಲ್ಲಿ ಒಳ್ಳೆ ಹೆಸರು, ಅಂದರೆ ಪೂಜಾರಿ, ಜೋಗಿ, ನಂತರ ಬಿಡ್ಡ, ಈ ರೀತಿ ಬೇರೆ ಬೇರೆ ಸಿನಿಮಾಗಳನ್ನು ಮಾಡ್ತಾ ಇದ್ದಂಥ ಸಂದರ್ಭ ಅದು. ಒಳ್ಳೆ ಹೆಸರು ಕೂಡ ಇತ್ತು, ತುಂಬ ಡಿಮ್ಯಾಂಡ್ ಕೂಡ ಇತ್ತು ಯಾರಿಗೆ, ಆದಿ ಲೋಕೇಶ್ಗೆ. ಆ ಸಂದರ್ಭದಲ್ಲಿ ಸೌಮ್ಯ ಅನ್ನುವಂಥ ಹುಡುಗಿಯನ್ನು ಆದಿ ಲೋಕೇಶು ಮದುವೆ ಆಗ್ತಾರೆ. ಮದುವೆ ಆದಮೇಲೆ 2004ರಲ್ಲಿ ಮೊದಲ ಮಗ ಹುಡ್ತಾನೆ. ಯಾರಿಗೆ, ಈ ಸೌಮ್ಯಗೆ. ಆಗ ಕೆಲಸದ ಬ್ಯುಸಿಯಲ್ಲಿದ್ದಂತಹ ಈತ ಹೆಂಡತಿಯನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಹೆಂಡತಿ ಮುನಿಸ್ಕೊಂಡು ತವ್ರ ಮನೇಲಿ ಹೋಗಿರ್ತಾಳೆ. ಸಹಜವಾಗಿ ಗಂಡ ನನ್ನ ಮೇಲೆ ಕಾಳಜಿಯನ್ನು ತೋರಿಸ್ತಿಲ್ಲ, ಪ್ರೀತಿಯನ್ನು ತೋರಿಸ್ತಿಲ್ಲ ಅನ್ನುವಂಥದ್ದು ಆಕೆಯ ಭಾವನೆ. ಆದರೆ ಈತನಿಗೆ ನಾನು ದೊಡ್ಡ ನಟ, ನಾನು ಸ್ಟಾರ್ ನಟ, ನಾನು ಯಾಕೆ ಹೋಗಬೇಕು, ನಾನು ಯಾಕೆ ಬರಬೇಕು, ಆಕೆಯೇ ಬರಬೇಕು ಅನ್ನುವಂಥದ್ದು ಈತನ ಹಠ. ಮಗು ಹುಟ್ಟಿದ ಮೇಲೆ ಆದರೂ ಕೂಡ ನಾನು ಹೋಗಬೇಕು, ನೋಡಬೇಕು ಅಂತೇಳಿ ಅಂದ್ಕೊಂಡೆ. ನಾನು ಹುಟ್ಟಿದಾಗ ಕೂಡ ಮರುದಿನವೇ ಬಂದು ನೋಡಿದೆ. ಆಮೇಲೆ ಮತ್ತೆ ಕೆಲಸದಲ್ಲಿ ಬ್ಯುಸಿ ಆದೆ. ಹೀಗಾಗಿ ಸೌಮ್ಯಗೆ ಸಿಟ್ಟು ಬಂತು ಅಂತೇಳ್ಬಿಟ್ಟು ಸ್ವತಃ ಆದಿ ಲೋಕೇಶ್ ಹೇಳ್ಕೊಳ್ತಾರೆ. ಆಗ ಸೌಮ್ಯ ಹೇಳ್ತಾರಂತೆ, ನನ್ನ ತಂದೆ ಕಾಲು ಹಿಡ್ಕೊಳ್ಳಿ, ಆಮೇಲೆ ನಾನು ನಿಮ್ಮ ಮನೆಗೆ ವಾಪಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಆಗ ಬಿಸಿ ರಕ್ತ ಬೇರೆ, ಅಹಂಕಾರ ಬೇರೆ, ಇವೆಲ್ಲವೂ ಕೂಡ ಅಡ್ಡಿ ಬಂದಿದ್ದಕ್ಕೆ ನಾನು ಕ್ಷಮೆಯನ್ನು ಕೇಳಲಿಲ್ಲ. ಈಗ ಅದನ್ನೆಲ್ಲ ನೋಡಿದರೆ ಎಂಥ ಮೂರ್ಖ ನಾನು ಅಂತೇಳಿ ಅನಿಸುತ್ತೆ ಅಂತೇಳಿ ಆದಿ ಪಶ್ಚಾತ್ತಾಪವನ್ನು ಪಡ್ತಾರೆ. ಆಯಿತಾ,
ಯಾವಾಗ ಸೌಮ್ಯ ಜೊತೆಗೆ ಈ ಸಂಬಂಧ ಸರಿ ಹೋಗೋದಿಲ್ಲ ಅಂತೇಳಿ ಗೊತ್ತಾಗುತ್ತೋ ಅದೇ ಟೈಮ್ನಲ್ಲಿ ಇದೇ ಆದಿಲೋಕೇಶ್ಗೆ ಅರುಣ ಅನ್ನುವಂಥ ಮಾಡೆಲ್ ಪರಿಚಯ ಆಗುತ್ತೆ. ಅರುಣ ಜೊತೆಗೆ ಮೊದಲಿಗೆ ಭೇಟಿ, ನಂತರ ಸ್ನೇಹ, ನಂತರ ಒಂದು ರೀತಿಯಲ್ಲಿ ಸೌಮ್ಯ ಮೇಲಿನ ಸಿಟ್ಟು ಅರುಣ ಮೇಲೆ ಪ್ರೀತಿಯಾಗಿ ಬದಲಾಗುವಂತೆ ಮಾಡ್ತದೆ. ನಂತರ ಅಹಂಕಾರಕ್ಕೆ ನಾನು ಪ್ರೀತಿ ಇಲ್ಲದೆ ಇದ್ರೂ ಕೂಡ ಅರುಣನ ಮೇಲೆ ಮೋಹವನ್ನು ಬೆಳೆಸ್ಕೊಳ್ತೀನಿ. ಇಬ್ಬರು ಕೂಡ ಒಟ್ಟಿಗೆ ಇರ್ತೀವಿ. ಅದಾದಮೇಲೆ ಕೆಲವು ದಿನಗಳ ನಂತರ ಬೆಂಗಳೂರಿನ ದೇವಸ್ಥಾನವೊಂದರಲ್ಲಿ ನಾವು ಮದುವೆ ಆಗ್ತೀವಿ. ಅರುಣ ಮನೆಯವರು ಕೂಡ ಇದನ್ನು ವಿರೋಧಿಸ್ತಾರೆ. ನನ್ನ ಮೊದಲ ಹೆಂಡತಿ ನನ್ನ ಬಳಿ ಬಂದು ಮದುವೆ ಆಯಿತಾ ಅಂತೇಳಿ ಕೇಳಿದಾಗ ನಾನು ಹೌದು ಅಂತೀನಿ. ಆಮೇಲೆ ಸೌಮ್ಯ ಚೆನ್ನಾಗಿದೆ ಅಂತೇಳಿ ಅಷ್ಟೇ ಹೇಳಿ ಈ ವಿಚಾರವೆಲ್ಲವೂ ಕೂಡ ಪೇಪರ್ನಲ್ಲಿ ಬರುತ್ತೆ. ಆಮೇಲೆ ಸೌಮ್ಯಗೆ ಡಿವೋರ್ಸ್ ಕೊಡೋದಕ್ಕೂ ಕೂಡ ರೆಡಿಯಾದೆ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಸರ್ಕಲ್ಲು, ನನ್ನ ಜೊತೆಗಿದ್ದವರೆಲ್ಲರೂ ಕೂಡ ಪಾರ್ಟಿ ಪ್ರಿಯರಾಗಿದ್ದರು. ನಾವು ಕೂಡ ಹಾಗೆ ಪಬ್ಬು ಪಾರ್ಟಿ ಅಂತೇಳ್ಬಿಟ್ಟು ದುಡ್ದಿದ್ದೆಲ್ಲ ಅದಕ್ಕೆ ಖರ್ಚು ಮಾಡ್ತಾಯಿದ್ವಿ. 2008ರಲ್ಲಿ ನನಗೂ ಕೂಡ ಈ ಮತ್ತೊಂದು ಮನಸ್ತಾಪ ಶುರು ಆಗುತ್ತೆ. ಅದು ಅರುಣ ಜೊತೆಗೆ. ಹೌದು, ಅರುಣ ಮತ್ತು ನಾನು ಮತ್ತೆ ಜಗಳವನ್ನು ಆಡ್ತೀವಿ. ನಾವಿಬ್ಬರು ಕೂಡ ಆಗ ಒಂದು ರೀತಿಯಲ್ಲಿ ಆ ಜಗಳ ತಾರಕಕ್ಕೆ ಹೋದಾಗ ಏನೇನೋ ಬೈದಾಡ್ಕೊಳ್ತೀವಿ. ಅದೇ ಹಂತದಲ್ಲಿ ಅರುಣ ಒಂದು ಕೆಲಸವನ್ನು ಮಾಡಿಬಿಡ್ತಾಳೆ. ಆಕೆ ಏನು ಮುಸ್ಲಿಂ ಒಬ್ಬ ಹುಡುಗನ ಜೊತೆಗೆ ಓಡೋಗ್ಬಿಡ್ತಾಳೆ. ನನ್ನ ಜೊತೆಗೆ ಮದುವೆ ಆಗಿದ್ದರೂ ಕೂಡ ಆಕೆ ಮುಸ್ಲಿಂ ಹುಡುಗನ ಜೊತೆಗೆ ಓಡೋಗ್ತಾಳೆ. ಓಡೋಗೋದು ಮಾತ್ರವಲ್ಲ, ನನ್ನ ಮೇಲೆ ವರದಕ್ಷಿಣೆ ಕೇಸನ್ನು ಕೂಡ ಹಾಕ್ತಾಳೆ. ನಾನು ಅರುಣಗೆ ₹1 ಕೂಡ ಕೊಡಲಿಲ್ಲ. ಅಷ್ಟೊತ್ತಿಗೆ ಸೌಮ್ಯ ತಂದೆ ತೀರ್ಕೊಂಡಿದ್ರು. ಆಮೇಲೆ ನಾನು ಅವಳ ಬಳಿ ಬಂದು ಕ್ಷಮೆಯನ್ನು ಕೇಳಿದೆ. ಅಂದು ನೀನು ನನ್ನ ಜೊತೆಗೆ ಬಂದಿದ್ದರೆ ಏನೂ ಕೂಡ ಸಮಸ್ಯೆ ಬರ್ತಿರಲಿಲ್ಲ ಅಂತ ಹೇಳಿ ಮತ್ತೆ ಆಕೆ ಅಷ್ಟೊತ್ತಿಗೆ ಒಂದು ರೀತಿಯಲ್ಲಿ ಈತನ ಜೊತೆಗೆ ಕಾಂಪ್ರಮೈಸ್ ಆಗುವಂಥ ಮನಸ್ಥಿತಿಗೆ ಬಂದಿದ್ಲು. ಅರುಣ ಮತ್ತೆ ಮುಸ್ಲಿಂ ಹುಡುಗನನ್ನು ಮದುವೆಯಾಗಿ ಚೆನ್ನಾಗಿರಬಹುದು, ಕಾರ್ಯಕ್ರಮಗಳಲ್ಲಿ ಭೇಟಿಯಾದರೂ ಕೂಡ ನನಗೂ ಅರುಣಗೂ ಯಾವುದೇ ಮಾತುಕತೆ ಕೂಡ ನಡೆಯಲಿಲ್ಲ. ಇವತ್ತಿಗೆ ಅರುಣ ಮುಸ್ಲಿಂ ಹುಡುಗನ ಜೊತೆಗೆ ಮದುವೆ ಆಗಿದ್ದಾಳೆ. ನಾನು ಮತ್ತೆ ಮೊದಲ ಹೆಂಡತಿ ಸೌಮ್ಯ ಜೊತೆಗೆ ಕಾಂಪ್ರಮೈಸನ್ನು ಮಾಡಿಕೊಂಡು ಎಲ್ಲವನ್ನೂ ಸರಿಪಡಿಸ್ಕೊಂಡು ಈಗ ಹೋಗ್ತಾ ಇದ್ದೇನೆ. ಮದುವೆಯಾದ ನನ್ನ ತಂದೆ ಈಗಾಗಲೇ ಮದುವೆ ಆಗಿರುವಂತಹ ಮಹಿಳೆ ಜೊತೆಗೆ ಅಕ್ರಮ ಸಂಬಂಧವನ್ನು ಹೊಂದಿದ್ರು. ಇದನ್ನು ನಾವು ರೆಡ್ ಹ್ಯಾಂಡ್ ಆಗಿ ಕಂಡಿದ್ವಿ. ನಾನು ಕಾನೂನಿನ ಮೂಲಕನೇ ಮದುವೆ ಆದೆ, ಡಿವೋರ್ಸನ್ನು ಕೂಡ ತಗೊಂಡೆ. ಇದನ್ನು ಯಾರೂ ಕೂಡ ಪ್ರಶ್ನೆ ಮಾಡುವ ಹಾಗಿಲ್ಲ. ಸಿಂಗಲ್ ಆಗಿದ್ದಂಥ ಅರುಣನನ್ನು ನಾನು ಮದುವೆ ಆಗಿದ್ದೆ. ಆದರೆ ಅರುಣ ನನ್ನ ಜೊತೆಗೆ ಹೆಚ್ಚು ಸಮಯ ಉಳಿಲಿಲ್ಲ. ನನ್ನ ತಪ್ಪಿನ ಪರಿಣಾಮ ಅಥವಾ ನನ್ನ ಅಹಂಕಾರದ ಪರಿಣಾಮ ಸೌಮ್ಯಗೆ ನಾನು ಮೋಸ ಮಾಡುವಂತಾಯಿತು. ಆಕೆಯ ಕಣ್ಣೀರಿನ ಶಾಪ ಬಹುಶಃ ನನಗೆ ತಡ್ತು. ಆ ಕಾರಣಕ್ಕೋಸ್ಕರ ಅರುಣ ಕೂಡ ಹೆಚ್ಚು ದಿನ ನನ್ನ ಜೊತೆಗೆ ಉಳಿಲಿಲ್ಲ. ಆದರೆ ದೇವರು ದೊಡ್ಡವನು, ಮತ್ತೆ ನಾನು ಸೌಮ್ಯ ಜೊತೆಗೆ ಮೊದಲಿನ ರೀತಿಯಲ್ಲಿ ಇದ್ದೇನೆ. ಕಳೆದ ಸಾಕಷ್ಟು ವರ್ಷಗಳಿಂದ ನಾವಿಬ್ಬರು ಕೂಡ ಒಟ್ಟಿಗೆ ಇದ್ದೇವೆ, ತುಂಬ ಖುಷಿಯಾಗಿದ್ದೇವೆ. ಈ ಹಿಂದೆ ನಡೆದಂಥ ಘಟನೆಗಳನ್ನೆಲ್ಲ ಮರೆತಿದ್ದೇವೆ. ಎಲ್ಲ ಸುಖ ದುಃಖ ಸಂತೋಷ ಎಲ್ಲವನ್ನು ಕೂಡ ನಾವು ಒಟ್ಟಿಗೆ ಶೇರ್ ಮಾಡ್ಕೊಳ್ತಾ ತುಂಬ ಸುಂದರವಾಗಿ ಸಂಸಾರವನ್ನು ಸಾಗಿಸ್ತಾ ಇದ್ದೇವೆ ಎನ್ನುವಂಥ ವಿಚಾರವನ್ನು ಇಲ್ಲಿ ಆದಿಲೋಕೇಶ್ ಹೇಳ್ತಾರೆ. ಅಂದರೆ ನೋಡಿ, ಬದುಕು ಹೇಗೆ ಬದಲಾಗ್ತದೆ ಅಂತೇಳಿ. ಅಹಂಕಾರ, ಈಗೋ ಎಲ್ಲದೂ ಕೂಡ ಹೆಚ್ಚಾಯಿತು. ಹೆಚ್ಚಾದ ತಕ್ಷಣ ಮೊದಲ ಹೆಂಡತಿಯೇ ಬೇಡವಾದ್ಲು. ಆ ಸಂದರ್ಭದಲ್ಲಿ ಬುದ್ಧಿ ಕಲಿಸೋಕಂತಾನೆ ಅರುಣ ಅನ್ನೋಂಥ ಹೆಣ್ಮಗಳ ಎಂಟ್ರಿ ಆಗುತ್ತೆ. ಆಕೆಯು ಕೂಡ ಸರಿಯಾಗಿ ಪಾಠವನ್ನು ಕಲಿಸ್ತಾಳೆ. ಪರಿಣಾಮ ಮತ್ತೆ ಆದಿಲೋಕೇಶ್ಗೆ ಜೀವನ ಏನು, ಮೊದಲ ಹೆಂಡತಿಯ ಮಹತ್ವ ಏನು ಅನ್ನೋದು ಅರ್ಥ ಆಗ್ತದೆ. ಹಾಗೆ ವಾಪಸ್ ಮೊದಲ ಹೆಂಡತಿ ಅತ್ತ ಅನಿವಾರ್ಯವಾಗಿ ಬಂದು ಇವತ್ತಿಗೆ ಸುಂದರ ಸಂಸಾರವನ್ನು ಸಾಗಿಸ್ತಿದ್ದಾರೆ. ಈ ಸಂಸಾರ 100 ಕಾಲ ಇಷ್ಟೇ ಚೆನ್ನಾಗಿರಲಿ, ಇಷ್ಟೇ ಸುಂದರವಾಗಿರಲಿ ಅನ್ನೋದು ನಮ್ಮ ಆಶಯ, ನಮ್ಮ ಹಾರೈಕೆ ಕೂಡ. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಆದಿಲೋಕೇಶ್ವರ ಈ ಜೀವನದ ಕಥೆಯನ್ನು ಕೇಳಿದಾಗ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇದೇ ರೀತಿ ನಿಮ್ಮ ಸುತ್ತಮುತ್ತ ಯಾರಾದರೂ ಇದ್ದರೆ ಅವರ ಬದುಕಿನ ಬಗ್ಗೆನೂ ಕೂಡ ಒಂದು ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ಶೇರ್ ಮಾಡಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.